ಅಷ್ಟೊತ್ತಿಗೆ ಫುಲ್ ಶೇಕ್ ಆಗ್ತಿದೆ ಅವ್ರ ಗಾಡಿ. ನೋಡು ನಾನು ಯಾರು ಅಂತ ಹೇಳಿ ಬರ್ಲಿಕ್ಕೆ ಹೇಳು ಇಲ್ಲಿಗೆ. ತುಂಬಾ ಜನ ಇಲ್ಲಿ ಬಿಲೀವ್ ಮಾಡ್ತಾರೆ ಮೊಬೈಲ್ ಅಂದ್ರೆ ಈಗ ಚಿನ್ನಕ್ಕಿಂತ ಜಾಸ್ತಿ ರೇಟ್ ಅಲ್ವಾ. ನನಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕಿಲ್ವಾ ನೀವು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬಾನೇ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ. ಹಾಗೆ ನಮ್ಮ ಜೊತೆ ಇನ್ನೊಬ್ರು ಹೊಸ ಕ್ಯಾಂಡಿಡೇಟ್ ಇದ್ದಾರೆ. ಐಶಿ ಬೈಲಿ, ಅವರೆಲ್ಲ ವಿಡಿಯೋ ನೋಡ್ತಾರೆ ಅಲ್ವಾ? ನೀನ್ ಹೇಳಿ ನೋಡೋಣ ಈಗ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್. ನಾನು ಹೇಳಾಗಿ ಶಾನ್ ಹೇಳ್ತಾರೆ ನೋಡು. ಶಾನ್ ಹೇಳ್ತೀಯಾ? ಹಾ ಹೇಳು. Come on. So hello guys. Welcome back to our channel. Welcome back to our channel. This is Riding Jodi. Good. ಮತ್ತೆ ಸಾಕು. ಇನ್ನು ಅವರ ಅಪ್ಪ ಹೇಳ್ತಾರೆ. ಹೇಳಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಸಮಯ 11:30 ಗಂಟೆ ಆಯಿತು ಟೈಮ್. ಇವತ್ತಿನ ದಿನವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಇವತ್ತು ಆದರೆ 2 ಪ್ಲೇಸ್ ಕವರ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಂದು ಪ್ಲೇಸ್ ನಮಗೆ ಲೋಕಲ್ ಪ್ಲೇಸ್, ಅದು ಮೊನ್ನೆ ನಾವು ಪಿಲಿಪಂಜಾರ ಅಂತ ಹೇಳೋ ಒಂದು ಪ್ಲೇಸಿಗೆ ಹೋಗಿದ್ದೆವು. ಅದಕ್ಕೆ ಮತ್ತೆ ಇದಕ್ಕೆ ಲಿಂಕ್ ಉಂಟಂತೆ. ಮತ್ತೆ 3 ಒಂದೇ ರೇಖೆಯಲ್ಲಿ ಬರ್ತದೆ ಅಂತ ಒಬ್ರು ಹೇಳಿದ್ರು. 3 ಪ್ಲೇಸ್ ಅದು ಯಾವುದು, ಹೇಗೆ ಉಂಟು, ನನಗೊಂದು ಇಮ್ಯಾಜಿನೇಷನ್ ಉಂಟು. ಯಾವಾಗಲೂ ಹೋಗುವಾಗ ಅಲ್ಲಿ ಹೋಗ್ಬೇಕಂತ ನಾನು ಗ್ರಹಿಸ್ತಿದ್ದೆ. ಸ್ವಲ್ಪ ಸ್ಟೆಪ್ಸ್ ಉಂಟು ಹತ್ತಲಿಕ್ಕೆ. ಹಾಗೆ ಈಗ ಅಲ್ಲಿ ಹೊರಡುವ ಇಲ್ಲಿಂದ ಹತ್ತಿರ ನನ್ನ ಪ್ರಕಾರ ಒಂದು 2-3 ಕಿಲೋಮೀಟರ್ ಒಳಗಡೆ ಇರ್ಬೋದು ಅಷ್ಟೇ. ಅದು ಮುಗಿಸಿ ನನ್ಗೊಂದು ಪಾರ್ಸಲ್ ಬರ್ಲಿಕ್ಕೆ ಉಂಟು. ಅದ್ರ ನಂತರ ಇನ್ನೊಂದು ಪ್ಲೇಸ್ ಕವರ್ ಮಾಡ್ತೇವೆ ಅಲ್ವಾ? ಎಸ್, ಹೊರಡುವಲ್ಲ. ಬೈಕಲ್ಲಿ ಟ್ರಿಪ್ಸ್ ಹೋಗ್ತಿದ್ದಾರೆ. ಟ್ರಿಪ್ಸ್ ಹೋಗೋದು ವಿಶೇಷ ಅಲ್ಲ, ಹಿಂದೆ ಒಬ್ಬ ಕೂತಿದ್ದಾನೆ ನೋಡಿ ಹೇಗಂತೇಳಿ. ಒಂದು ಕಾಲು ನಾನು ಎಂತಪ್ಪ ಇದು ನೋಡುವಾಗ ಅದು ಬಾಕ್ಸ್ ಉಂಟು. ಬಾಕ್ಸ್ ಇದ್ದದ್ರಿಂದ ಕಾಲು ಅಲ್ವಾ? 3 ಜನ ಇದ್ದಾರೆ. ಚಾಮುಂಡಿ, ಇದನ್ನು ಲೋಕಲ್ ಲ್ಯಾಂಗ್ವೇಜಲ್ಲಿ ಪಿಲಿ ಚಾಮುಂಡಿ ಅಂತೇಳಿ ಕರೀತಾರೆ. ಮುಂಚೆ ಇಷ್ಟು ಚಂದ ಸ್ಟೆಪ್ಸ್ ಇರಲಿಲ್ಲ, ಅಭಿವೃದ್ಧಿ ಆಗಿರಲಿಲ್ಲ. ನಾವು ಮೊನ್ನೆ ಹೋದ ಪಿಲಿ ಪಂಜಾರ ಮತ್ತು ವೇಗ್ಲ ಚಾಮುಂಡಿ ಮತ್ತು ಬೆಳ್ತಂಗಡಿ ಮಾರಿಗುಡಿ ಒಂದೇ ರೇಖೆಯಲ್ಲೇ ಉಂಟಂತೆ. ಇದು ಒಬ್ಬರು ಹೇಳಿದ್ದು ನನಗೆ. ಅದರ ಬಗ್ಗೆ ಇನ್ಯಾರೆಲ್ಲ ಕೇಳಬೇಕು. ದೊಡ್ಡ ಕಲ್ಲುಂಟು, ಇದೇ ಪಿಲಿ ಚಾಮುಂಡಿ ಕಲ್ಲು ಇರ್ಬೋದು. ಅದಕ್ಕೆ ಇಲ್ಲಿ ನೋಡಿ ಭಕ್ತರ ವಿನಂತಿ, ಕಲ್ಲಿನ ಮೇಲೆ ಕರ್ಪೂರ ದೀಪಗಳನ್ನು ಹಚ್ಚಬೇಡಿ ಅಂತ ಬರೆದಿದ್ದಾರೆ. ಯಾಕಂದರೆ ಇದು ದೇವರ ಕಲ್ಲು ಇರ್ಬೋದು. ನಾನೊಮ್ಮೆ ಇದರ ಮೇಲೆ ಹೋಗುವಂತ ಗ್ರಹಿಸಿದೆ, ಮತ್ತು ಡೌಟ್ ಆಗಿ ಹೋಗಲಿಲ್ಲ. ಅಲ್ಲಿ ಒಂದು ಹುಲಿ ಉಂಟು, ತೆಗಿ ಝೂಮ್ ಮಾಡಿ. ಸಹ ಉಂಟು, ನೆಟ್ಟಿದ್ದಾರೆ. ನಮಗೆ ಎಲ್ಲಿ ಹೋದರೂ ಗಡೇಗಲ್ಲಿದೊಂದು ವ್ಯೂ ಕಾಣ್ತದೆ. ನಿನ್ನೆ ಒಂದು ಡಿಫ್ರೆಂಟ್ ವ್ಯೂ ಕಂಡಿತ್ತು. ಇವತ್ತು ನೋಡಿ, ಇವತ್ತು ಇನ್ನೂ ಡಿಫ್ರೆಂಟ್ ಉಂಟು. ಹಾಗೆ ಸಾಧಾರಣ ಅಲ್ಲಿ ತೋಟಗಳು ಮತ್ತು ಒಳ್ಳೆ ವ್ಯೂ ಕಾಣ್ತದೆ. ಮತ್ತು ನಾನು ತುಂಬ ಹಿಂದೆ ಒಮ್ಮೆ ಬಂದಿದ್ದೇನೆ ಇಲ್ಲಿ, ಈಗ ನೆನಪಾಗ್ತಾ ಉಂಟು. ಆದರೆ ಇಲ್ಲಿ ಆಗ ತುಂಬ ಸ್ಟೀಪ್ ಸ್ಟೆಪ್ ಇತ್ತು. ಅದೇ ರೀತಿ ಇರ್ಬೋದು ಅಂತೇಳಿ ನಾನು ಇವತ್ತು ಬಂದದ್ದು. ನೋಡುವಾಗ ಇಲ್ಲಿ ಫುಲ್ ಡೆವಲಪ್ ಆಗಿದೆ. ಈ ಥರ ಸ್ಟೆಪ್ ಇರಲಿಲ್ಲ ಇಲ್ಲಿ. ಗಡೆಗಳಲ್ಲಿ ಹೇಗೆ ಉಂಟು ಅದೇ ಟೈಪ್ ಸ್ಟೆಪ್ಸ್ ಇತ್ತು, ಇಟ್ಟ ಕಲ್ಲು ಎಲ್ಲ. ಮತ್ತು ಫುಲ್ಲು ಬಲ್ಲೆ ಬಂದಿತ್ತು ಇಲ್ಲಿ. ಫುಲ್ಲು ಒಂದು 80 ಡಿಗ್ರಿ ಇತ್ತು. ಇದು ಈಗ ಕಂಪ್ಲೀಟ್ ಚೇಂಜ್ ಆಗಿದೆ. ಮತ್ತು ಆಚೆಯಿಂದ ಒಂದು ರಸ್ತೆ ಸಹ ಬರ್ತದೆ, ವೆಹಿಕಲ್ ಬರ್ತದೆ. ನಂಗೆ ಗೊತ್ತಿರಲಿಲ್ಲ, ಇಲ್ಲಾಂದರೆ ಸೀದಾ ಬೈಕಲ್ಲಿ ಅಲ್ಲಿಂದ ಬರ್ಬೋದಿತ್ತು.
ಅದು ಅವು ಅಲ್ಪ ಪುಡನ ಹಾಂ ಹಾಂ ಅಂಗಡಿ ಹಾಂ ನೋಡಿ ಅಲ್ಲಿ ಒಂದು ಅಂಗಡಿ ಉಂಟಂತೆ, ಅಂಗಡಿ ಹತ್ತಿರ ರೈಟ್ ಒಳಗಡೆ ಬರಬೇಕು, ಸೀದಾ ದೇವಸ್ಥಾನದ ಹಿಂದುಗಡೆ ಬರ್ತದೆ. ಇದು ಭಾರಿ ಪವರ್ಫುಲ್ ದೇವಸ್ಥಾನ, ವ್ಯಾಘ್ರ ಚಾಮುಂಡಿ, ತುಳುವಲ್ಲಿ ಪಿಲಿ ಚಾಮುಂಡಿ ಅಂತ ಹೇಳ್ತಾರೆ. ಅದೇ ಹಾಂ, ಎಲ್ಲೋ ಮೊಬೈಲ್ ರಿಂಗ್ ಆಗ್ತಾ ಉಂಟು ನೋಡಿ ಎಲ್ಲಿ ಅಂತ ಕೇಳ್ತಾ ಇದೆ, ಗೊತ್ತಿಲ್ಲ. ಆ ಸೈಡ್ ಕೇಳ್ತಾ ಇದೆ. ಮೊಬೈಲ್ ಬಿದ್ದಿದೆ, ಯಾರ್ದು ಒಂದು ಮೊಬೈಲ್ ಬಿದ್ದಿದೆ, ರಿಂಗ್ ಆಗ್ತಾ ಉಂಟು. ಅದು ಆಗದಿಂದ ಕೇಳ್ತಾ ಇತ್ತು. ನಾನು ಯಾರ್ದೊಂದು ನೋಡು, ಇದಕ್ಕೆ ಈಗ ಕಾಲ್ ಮಾಡಿ ಹಾ ನೋಡು ನಾನು ಯಾರು ಅಂತ ಹೇಳಿ ಬರ್ಲಿಕ್ಕೆ ಹೇಳು ಇಲ್ಲಿಗೆ. ಅದರಿಂದ ಹಾ ಲಾಕ್ ಏನಿಲ್ಲ, ಲಾಕ್ ತೆಗಿಬೋದಲ್ಲ ಅದ್ರಲ್ಲಿ. ಇದು ಡಿಸ್ಪ್ಲೇ ಸಹ ಕಾಣೋದಿಲ್ಲ ಮಾತ್ರ. ಪಾಪ ಎಷ್ಟು ಹುಡುಕ್ತಾ ಇದ್ದಾರೆ. ಹಲೋ, ಏರ್ನ ಮೊಬೈಲ್ ಇಂದು ಏರು ಬಂಡ್ಲೆ. ಇತ್ತೆ ಸೀದಾ ಚಾಮುಂಡಿ ಬೆಟ್ಟಕ್ಕೆ ಬಲೆ ರಪ್ಪ. ರಪ್ಪ ಬತ್ತಿನ ಮೊಬೈಲ್ ತಿಕ್ಕೊಂಡಿರ್ನ ಪ್ರೈಸ್ ಕೊರಡು ಎಂಕ್ಲೆ ನೋಡಿ ಬರ್ತಿದ್ದಾರೆ ಅವರು ಮೊಬೈಲ್ ಓನರ್. ಪಾಪ ತುಂಬಾ ಕಷ್ಟಪಟ್ಟು ತೆಕೊಂಡದ್ದು ಸಣ್ಣ ಮೊಬೈಲ್, ಆದ್ರೆ ಇದ್ರಾಗ ಅವರಿಗೆ ತುಂಬಾ ವ್ಯಾಲ್ಯೂ ಇರ್ತದೆ. ಇದು ಸಣ್ಣದಿರ್ಲಿ ದೊಡ್ಡದಿರ್ಲಿ ಮೊಬೈಲ್ ಎಲ್ಲ ನಂಬರ್ಸ್ ಇರ್ತದೆ ಕೆಲವು. ಅವ್ರಿಗೆ ಈಗ ಕೊಡುವ ರಿಯಾಕ್ಷನ್ ನೋಡಿ ಅವ್ರದ್ದು. ಬರ್ತಾರೆ ಹೇಳಿದ್ರು, ಸುಮ್ನೆ ಹೇಳಿದೆ ನೀವು ಬಹುಮಾನ ಕೊಡ್ಬೇಕು ನಮ್ಗೆ ಅಂತ ಹೇಳಿ. ನಮ್ಗೆ ಎಂತ ಬೇಡ, ಇದ್ರ ಯಾರು ವಾರಿಸಿದಾರರು ಅವರಿಗೆ ಕೊಟ್ಟು ಸಿಕ್ಕಿದ್ರೆ ನಾವು ಹೋಗ್ಬೇಕು. ರಿಂಗ್ ಆಗ್ತಾ ಉಂಟು, ರಿಂಗ್ ಕೊಟ್ಟದ್ದು ಯಾರು ಇದಕ್ಕೆ? ಯಾರು ಕೊಟ್ಟದ್ದು? ನೀವೇ ಕೊಟ್ಟದ್ದ? ನಮ್ಗೆ ರಿಂಗ್ ಕೇಳ್ತಾ ಉಂಟು. ನಾನು ಇವರಲ್ಲಿ ಹೇಳಿದೆ ಎಂತದ ರಿಂಗ್ ಕೇಳ್ತದೆ, ಮೊಬೈಲ್ ನಿಂದು ಮಿನಿ ಉಂಟಾ? ಇಲ್ಲ, ಓ ಅಲ್ಲಿ ಬಿದ್ದಿತ್ತು ಬಲ್ಲೆ. ಅಂದ್ರೆ ನಾನು ದನ ಉಂಟಲ್ಲ, ದನ ಮೇಲೆ ಬಂದೆ, ನಾನು ಅಲ್ಲಿ ಬಗ್ಗಿದೆ. ಬಗ್ಗುವಾಗ ಕಂಟಿನ್ಯೂ ರಿಂಗ್ ಬರ್ತಾ ಉಂಟು. ಈಗ ಮೊಬೈಲ್ ಸಿಕ್ಕಿಲ್ಲ ಅಂದ್ರೆ ಎಂತ ಮಾಡ್ತಿದ್ರಿ? ಎಂತ ಮಾಡ್ತಿದ್ರಿ? ನನ್ಗೆ ಮನಸ್ಸಿಗೆ ಆಯ್ತು, ಮೊಬೈಲ್ ರಿಂಗ್ ಆಗ್ತಾ ಉಂಟು, ಯಾರ್ದು ಅಂತ. ನಾನು ಬಯಸಿದ ಮೇಲೆ ಮಿನಿ, ನೀವು ಶರ್ಟ್ ಅಲ್ಲಿ ಮಿನಿ ಇಟ್ಟು ಕೆಲಸ ಮಾಡುವಾಗ ತೆಗೆದಿಡ್ತೀರಿ, ಅಲ್ಲಿ ಮಿನಿ. ಅಲ್ಲ ಈಗ ನೀವಿದ್ರೆ ಇಲ್ಲಿ ಹೌದಾ ಅಲ್ವಾ? ನೋಡಿ ಅವರ ಮೊಬೈಲ್ ಕೊಡ್ತಾ ಇದ್ದೇವೆ, ತುಂಬಾ ಖುಷಿಯಲ್ಲಿ ಇದ್ದಾರೆ ಅವರು. ಅವ್ರು ದನ ಕಟ್ತಿದ್ರು ಅಂತ, ಆಗ ಸಿಕ್ಕಿದಂತೆ ಕೊಡಿ. ಕೊಡಿ ಪ್ರೈಸ್ ಕೊಡಿ ಈಗ. ನಿಮ್ಮ ಓನರ್ ಫ್ರೆಂಡ್ ನಿಮ್ಮ ಚಿತ್ರೇಶ್ರು. ಚಿತ್ರೇಶ್ ಹೌದು, ಚಿತ್ರೇಶ್ ಅವರ ಅದೇ ಮನೆ ಅಲ್ಲ ಅವ್ರದ್ದು? ಇದೇ ಮನೆ, ಹೌದು. ನಾನು ಮೂರು ಪೆತ್ತ ಬರ್ತಾನಲ್ಲ ದೇವಿ ಬಗ್ಗದ ನಿಂತು. ಬನ್ನಿ ಈಗ ಪ್ರೈಸ್ ಕೊಡಿ, ಮೊಬೈಲ್ ಕೊಟ್ಟಿದ್ದಾರೆ. ನಮ್ದು ಎಲ್ಲಿ ಉಂಟು? ಈಗ ನಂಗೆ ಪ್ರೈಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಬರೋದಿಲ್ವಾ? ಅಲ್ಲ ಪ್ರೈಸ್ ಕೊಡ್ಬೇಕಲ್ಲ ಅವ್ರು. ಮತ್ತೆ ಮೊಬೈಲ್ ಹುಡುಕಿ ಕೊಟ್ಟಿದ್ದೇವೆ. ಮೊಬೈಲ್ ಅಂದ್ರೆ ಈಗ ಚಿನ್ನದಕ್ಕಿಂತ ಜಾಸ್ತಿ ರೇಟ್ ಅಲ್ವಾ? ಕಾಂಟ್ಯಾಕ್ಟ್ ಎಲ್ಲ ಇದೆ. ಈಗ ಮೊಬೈಲ್ ಹೋದ್ರೆ ಎಂತ ಮಾಡ್ತಿದ್ರಿ? ಬರೀ ನಗಾಡ್ತಾರ ಅವರು. ಮೊಬೈಲ್ ಅಂದ್ರೆ ನಗಾಡ್ತಿದ್ರ ಅದು. ಮನೆಗೆ ಫೋನ್ ಮಾಡ್ತಿದ್ರಾ? ಯಾರ ಮನೆಗೆ ಎಂತಕ್ಕೆ ಮಾಡ್ತೀರಿ? ನಿಮ್ಮ ಮನೆಗೆ? ನಿಮ್ಮ ಮನೆಗೆ ಮಾಡ್ತಿದ್ರಾ? ಇಲ್ವಾ? ಮತ್ತೆ ಹೋದ್ರೆ ಹೋಯ್ತು ಅಂತ ಸುಮ್ಮನೆ ಗೊತ್ತಿರ್ತಿದ್ರಾ? ಎಲ್ಲಿ ಈಗ ಬನ್ನಿ, ಎಲ್ಲಿ ಪಾರ್ಟಿ ಕೊಡ್ತೀರಾ? ಚಿತ್ರೇಶ್ ಅವ್ರಿಗೆ ಹೇಳ್ಬೇಕಾ? ಅವರ ಸ್ವಪ್ನ ಹೋಟ್ಲಕ್ಕೆ ಹೋಗೋಣ ಅಲ್ಲ, ಅವ್ರಿಗೆ ಹೇಳ್ತಾರೆ. ಅವರ ಒಂದು ಮೊಬೈಲ್ ಸಿಕ್ತು, ಅದು ನಾವು ಹುಡುಗಿ ಕೊಟ್ಟಿದ್ದಾಗ ಪಾರ್ಟಿ ಕೊಡ್ತೀನಿ ಹೇಳಿದ್ದಾರೆ. ಹಾಗೆ ಸ್ವಪ್ನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಆಗ್ಬೋದಲ್ಲ ಸ್ವಪ್ನ? ವೆಜ್ಜಾ ನೀವು? ವೆಜ್ ಇವತ್ತು ಮಾತ್ರ ಅಲ್ಲ, ಯಾವಾಗ್ಲೂ? ಯಾವಾಗ್ಲೂ. ಅದು ಕೇಳಿದ್ ನಾನು. ಆಯ್ತು, ನಿಮ್ಗೆ ಸಿಕ್ಕಿತ್ತಲ್ಲ ನಿಮ್ಮ ವಸ್ತು, ಖುಷಿ ಆಯ್ತು ನಮ್ಗೆ, ಅಷ್ಟೇ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ ಟೆಂಪಲ್, ತುಂಬಾ ಪವರ್ಫುಲ್ ಅಂತ ಹೇಳಿದ್ರು. ಯಾಕಂದ್ರೆ ಉಜಿರೆಯಿಂದ 1.5 ಕಿಲೋಮೀಟರ್ ಇದೆ. ಬಟ್ ಇಷ್ಟು ವರ್ಷ ಆಯ್ತು, ನಾನೊಂದು 14-15 ಇಯರ್ಸ್ ಆಯ್ತು ಇಲ್ಲಿ ಬಂದು. ಆದ್ರೆ ಸಹ ನಾನು ನೋಡಿಲ್ಲ, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬಾ ಜನ ಇಲ್ಲಿ ಬಿಲೀವ್ ಮಾಡ್ತಾರೆ, ಏನೇ ಒಂದು ಒಳ್ಳೆ ಕೆಲಸ ಮಾಡೋದಾದ್ರು ಸಹ ಇಲ್ಲಿ ಫಸ್ಟ್ ಬಂದು ಮತ್ತೆ ಅವರ ಒಂದು ಒಳ್ಳೆ ಕೆಲಸ. ಪ್ರತಿ ಸಂಕ್ರಮಣಕ್ಕೆ ವಿಶೇಷ ಪೂಜೆ ಉಂಟಂತೆ ನಿನ್ನೆ ಇತ್ತು ಅಂತ ಹೇಳಿದ್ರು. ಮತ್ತೆ ತುಂಬಾ ಹೈಟ್ ಅಲ್ಲಿ ಇದೆ ಪ್ಲೇಸ್. ಗಡಾಯಿಕಲ್ಲು ನಮ್ಗೆ ಎಲ್ಲಿ ಹೋದ್ರು ಸಹ ಸಿಗ್ತದೆ, ಅಂದ್ರೆ ಅಷ್ಟು ಹೈಟ್ ಅಲ್ಲಿ ಇದೆ. ಈಗ ಒಂದು ಬಂಡೆಕಲ್ಲು ನೋಡಿದ್ವಲ್ಲ, ಆಕ್ಚುಲಿ ಆ ದೇವಿ ಒಂದು ವ್ಯಾಘ್ರ ಚಾಮುಂಡಿ. ಆಕ್ಚುಲಿ ಆ ವ್ಯಾಘ್ರ ಚಾಮುಂಡಿ ಆ ಕಲ್ಲಿನಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನ ರಿನಿವೇಶನ್ ಆಗಿ ಒಂದು 12 ವರ್ಷ ಆಯ್ತು ಅಂತ ಹೇಳಿದ್ದಾರೆ. ನೀವು ಕೂಡ ಒಂದು ಇಲ್ಲಿ ಯಾರಾದ್ರು ಬರ್ಲಿಕ್ಕಿದ್ರೆ, ಈ ಕಡೆ ಯಾರಾದ್ರು ಇದ್ರೆ, ತುಂಬಾ ಜನ ಗೊತ್ತಿಲ್ಲ, ನಮ್ಮ ಲೋಕಲರ್ಸ್ಗೆ ತುಂಬಾ ಜನ ಗೊತ್ತಿಲ್ಲ. ಬಂದಾಗ ಇಲ್ಲಿ ಒಂದ್ಸಲ ವಿಸಿಟ್ ಕೊಡಿ. ಹಾಗೆ ನಿಮ್ಮ ಏನಾದ್ರು ಬೇಡಿಕೆ ಇದ್ರೆ ಇಲ್ಲಿ ದೇವರಲ್ಲಿ ಮೊರೆ ಇಡಿ, ಬೇಡಿಕೆ ಎಲ್ಲ ಪೂರೈಸ್ಬೋದು.
ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟಿಂದನೇ ನಾವು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಡನ್ ಅವ್ರದ್ದೊಂದು ಸ್ಕೂಟರ್ ಪ್ರಾಬ್ಲಮ್ ಆಯಿತು, ಫುಲ್ ವಾಬ್ಲಿಂಗ್ ಆಗ್ತಾ ಉಂಟು, ಎಂತ ಅಂತ ಗೊತ್ತಿಲ್ಲ. ಆಫ್ ಮಾಡಿ ಒಂತೆ ಮೇನ್ ಸೈಡ್ ಪಾಡು ತೂಕ ಫ್ರಂಟ್ ಓ ಚೇಂಜ್ ಮಲ್ತಾರ ಶಾಕ್ಸ ಜಾಮ್ ಲೆಕ್ಕ ಉಂಟು. ಹಾಂ ನೋಡಿ, ಅವರ ಗಾಡಿ ಫುಲ್ ವಾಬ್ಲಿಂಗ್ ಆಗ್ತಾ ಇತ್ತು. ಹಿಂದ್ಗಡೆ ನಾವಿದ್ದೆವು, ಅದು ಒಂಥರ ಬೀಳುವಾಗೆ ಆಯಿತು. ನಾವು ನಿಮಗೆ ಡ್ಯಾಶ್ ಹೊಡಿತಿದ್ದೆವು. ಹಾಂ, ತೊಂದರೆ ಇಲ್ಲ, ದೇವರು ಕಾಪಾಡಿದರು. ಸ್ಲೋ ಇತ್ತಲ್ಲ, ಆಚೆ ಎಲ್ಲ ಆದರೆ ಸ್ವಲ್ಪ ಕಷ್ಟ ಇತ್ತು. ಹಾಂ ಹಾಂ. ನಿಮ್ಮ ಹೆಸರು? ಭಾರ್ಗವಿ. ಅವರು ಮುಂದೆ ಕುತ್ಕೊಂಡು ಹೋಗ್ತಾ ಇದ್ರು, ಸ್ವಲ್ಪ ನಮ್ಮಿಂದ ಮುಂದೆ ಇದ್ರು. ನಾನು ಅವರ ಜಡೆ ನೋಡ್ತಾ ಇದ್ದೆ, ಇಷ್ಟು ಉದ್ದ ಇದೆ, ಹೇಗೆ ಮೇಂಟೈನ್ ಮಾಡ್ತಾರಪ್ಪ ಅಂತ. ಅಷ್ಟೊತ್ತಿಗೆ ಫುಲ್ ಶೇಕ್ ಆಗ್ತಿದೆ ಅವ್ರ ಗಾಡಿ. ನನಗೆ ಹೆದರಿಕೆ ಆಯಿತು, ಎಲ್ಲರೂ ಇವ್ರು ಹೊಡಿತಾರ ಅಂತ. ಡಿಕ್ಕಿ ಹೊಡಿಲಿಲ್ಲ, ಬಟ್ ಅವ್ರು ಸ್ಟಾಪ್ ಮಾಡಿದ್ರು. ಏನಾಗಿದೆ ಅದು ಗೊತ್ತಿಲ್ಲ, ಅವ್ರ ಗ್ಯಾರೇಜ್ ಅವರಿಗೆ. ಫ್ರಂಟ್ ಶಾಕ್ ಅಬ್ಸರ್ ಏನೋ ಜಾಮ್ ಆಗಿದೆ, ಅದು ಫುಲ್ಲು ಈ ವೈಬ್ರೇಷನ್ ಆಗ್ತಾ ಉಂಟು ಎದುರು. ಮೆಲ್ಲ ಹೋಗ್ಬೋದು. ಅವರಿಗೆ ಹೇಳಿದ್ದೆವು ಮನೆಗೆ ಬೇಕಾದ್ರೆ ಗಾಡಿ ತಲುಪಿಸ್ತೇವೆ ಅಂತೇಳಿ. ತೊಂದರೆ ಇಲ್ಲ ಅಂತೆ, ಜಾಗ್ರತೆಯಿಂದ ಹೋಗಿ.